ಗುಜರಾತ್ ಗಾಂಧಿನಗರ್ ಬಿಜೆಪಿ ಸಂಸದ ಅಮಿತ್ ಭಾಯ್ ಅನಿಲ್ ಚಂದ್ ಅಮಿತ್ ಶಾ ಮತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವ್ಯತಿರಿಕ್ತ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ನಾಳೆ 30/12/2024 ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪವಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ 101 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಗೆ ಭಾರತ ಸಂವಿಧಾನ ಶಿಲ್ಪಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम ಬ್ರದರ್ ಇವಾಗ ಎಲ್ಲರೂ ಬಾಬಾ ಸಾಹೇಬ್ ಫೋಟೋ ಓಕೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम जय 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 भीम 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 ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ಏನು ಇವತ್ತು ಅವರು ಗುಜರಾತ್ ಗಾಂಧಿನಗರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅವರು ಈ ಮೊನ್ನೆ 75 ವರ್ಷ ಆಯಿತು ಭಾರತ ಸಂವಿಧಾನ ಜಾರಿಗೆ ಬಂದು. ಅದ್ರ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ನಡೀತಾ ಇತ್ತು. ಭಾರತ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಗಿದೆ, ಏನೆಲ್ಲ ಅಪ್ ಅಂಡ್ ಡೌನ್ಸ್ ಆಯಿತು, ಏನೆಲ್ಲ ಆಗಬೇಕಾಗಿತ್ತು ಚರ್ಚೆ ನಡೆಯುವ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಅವರು ಮಾತಾಡ್ತಾ ಕಾಂಗ್ರೆಸ್ ಪಕ್ಷನ ದೂಷಣೆ ಮಾಡುವಂತ ಸಂದರ್ಭದಲ್ಲಿ ಮಾನ್ಯವಾರ್ ಬಿ ಫ್ಯಾಷನ್ ಹೋಗ ಅಂಬೇಡ್ಕರ್ 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 ಅಂತ ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತಕ್ಕಂಥದ್ದನ್ನ ತನ್ನ ಚರ್ಚೆ ಭಾಷಣದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ಅಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡಿದ್ರೆ ಒಂದು ವೇಳೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ. ಬನ್ನಿ, ಸೊ ಸ್ವರ್ಗ ಪ್ರಾಪ್ತಿ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಅವರು ಹೇಳ್ತಾರೆ. ನಾನು ಈ ಮೂಲಕ ಅಮಿತ್ ಶಾ ಅವರಿಗೆ ನಾವು ಕೇಳಕ್ ಬಯಸ್ತಾ ಇದ್ದೀನಿ, ನೀವು ಅಲ್ಲಿಗೆ ಸ್ವರ್ಗ ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗೋದು ಅನ್ನೋದಾದ್ರೆ ನೀವು ಅಲ್ಲಿಗೆ ಇವಾಗ ನರಕದಲ್ಲಿ ಇದ್ದೀರಾ. ನಿಮಗ್ ಬೇಕಾದ್ರೆ ನರಕ ಎಲ್ಲಿ, ಯಾವಾಗ ಸ್ವರ್ಗ ಬೇಕು ಅಂದ್ರೆ ಸಾಯ್ಬೇಕು, ನರಕ ಬೇಕು ಅಂದ್ರೂ ಸಾಯ್ಬೇಕು. ಅಲ್ಲಿಗೆ ಇವರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ ದೇಶವನ್ನ ನರಕ ಮಾಡಿದೀವಿ ಅನ್ನೋದೇ ಅವರು ಇಂಡೈರೆಕ್ಟ್ ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ ಅವರು. ಅಲ್ಲಿಗೆ ನೀವು ಭಾರತ ದೇಶ ನಡೀತಾ ಇರ್ತಕ್ಕಂಥದ್ದು ಭಾರತ ಸಂವಿಧಾನದ ನಿರ್ದೇಶನದ ಅಡಿಯಲ್ಲಿ ಅಲ್ಲಿ DPSP ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ. ಆಡಳಿತ ಹೆಂಗ್ ನಡೆಸಬೇಕು, ರಾಜ್ಯಗಳು ಹೆಂಗಿರಬೇಕು, ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ಆಡಳಿತ ನಡೆಸಬೇಕು, ರಾಷ್ಟ್ರಪತಿಗಳ ಆಳ್ವಿಕೆ ಏನು, ಮತ್ತೆ ಸುಪ್ರೀಂ ಕೋರ್ಟ್ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ ಅವ್ರದ್ದು ಪ್ರೊಸೀಜರ್ ಆಡಳಿತ ಹೇಗಿರಬೇಕು, ಹೈಕೋರ್ಟ್ಗಳು ಹೇಗೆ ನಡೀಬೇಕು, ಜಿಲ್ಲಾ ನ್ಯಾಯಾಲಯಗಳು ಯಾವ ರೀತಿ ನಡೀಬೇಕು, DCSP ಯಾವ ರೀತಿ ಕೆಲಸ ಮಾಡಬೇಕು, MLA ಮಿನಿಸ್ಟರ್ಗಳು ಯಾವ ರೀತಿ ಕೆಲಸ ಮಾಡಬೇಕು, MP ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಲ್ಲವೂ ಇಲ್ಲಿ ಬಾಬಾ ಸಾಹೇಬರು ಅಮಿತ್ ಶಾ ಹುಟ್ಟಕ್ಕಿಂತ ಮುಂಚೆನೆ ಈ ಭಾರತ ದೇಶದಲ್ಲಿ ಅಡಕಗೊಳಿಸಿದ್ದಾರೆ ಸಂವಿಧಾನದ ಮೂಲಕ. ಬಂಧುಗಳೇ, ಅಂತ ಅನುಕೂಲವನ್ನ ಅವಕಾಶಗಳನ್ನ ಅಂಬೇಡ್ಕರ್ 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 ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ 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 ಡಾಕ್ಟರ್ BR ಅಂಬೇಡ್ಕರ್ 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 ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ 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 ಇವಾಗ ಅಂಬೇಡ್ಕರ್
ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್ ಜೈ 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 ಅಂಬೇಡ್ಕರ್ 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 ಅಂಬೇಡ್ಕರ್. ಯಾವುದೇ ಜನಪ್ರತಿನಿಧಿ ಇರಲಿ, ಅವರು ಕೇವಲ ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅಕ್ಕ ತಂಗಿ, ತಾಯಿ, ಅಣ್ಣ ತಮ್ಮದಿರು ಓಟ್ ಹಾಕ್ಸ್ಕೊಂಡು ಗೆದ್ದಿದ್ರೆ ಅವ್ರಿಗೂ ಅವ್ರಿಗೆ ಮಾತಾಡೋಕೆ ರೈಟ್ಸ್ ಇರಲಿಲ್ಲ. ಸರ್ವ ಜನಾಂಗದ ಎಲ್ಲ ಜನರಿಗೆ ಮತದಾರರನ್ನ ಮತ ತಗೊಂಡು ನೀವು ಯಾರೂ ಅಗ್ರವಾಗಿ ಲಘುವಾಗಿ ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಮತದಾನದ ಹಕ್ಕನ್ನು ತಂದುಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲಿ ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ಶೂದ್ರ, ಮಹಿಳೆಯರಿಗೆ ಆ ಸಮುದಾಯದ ಪುರುಷರೇ ಮತದಾನ ಹಕ್ಕ ಕೊಡಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಎಲ್ಲ ಜಾತಿ ಧರ್ಮದ ವರ್ಗದ ಮಹಿಳೆಯರಿಗೆ ಓಟ್ ಹಾಕಕ್ಕೆ ತಂದುಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಲ್ಲೂ ಇವತ್ತಿನ ಪರಿಶಿಷ್ಟ ಜಾತಿ ಏನಿದ್ದಾರೆ ಅಥವಾ ಅಸ್ಪೃಶ್ಯರು ಏನಿದ್ದಾರೆ ಅವ್ರಿಗೆ ಆಗಸ್ಟ್ 17, 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಮುಂದೆ ಬಾಬಾ ಸಾಹೇಬರು ಓಟ್ ಹಾಕಕ್ಕೆ ತಂದುಕೊಟ್ಟಿತ್ತು. ಅದುವರೆಗೂ ಈ ದೇಶದಲ್ಲಿ ವಲಯ ಮಾದಗರು, ಪರಿಶಿಷ್ಟ ಜಾತಿಯವರು ಇದ್ರು, ಏನು ನಾಯಿ ನರಿಗಳ ತರ ಬದುಕ್ತಾ ಇದ್ರು. ಅಂತ ಇವತ್ತು ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಥವಾ ಜೆಸಿಬಿ ಅಂತ ಕರಿತೀನಿ ನಾನು ಅವ್ರನ್ನ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಈ ಮೂರು ಪಕ್ಷಗಳು ಒಂದೇ ತಾಯಿ ಮಕ್ಕಳು. ಅವರ ಧೋರಣೆ ಈ ದೇಶವನ್ನ ಲೂಟಿ ಹೊಡಿಬೇಕು, ನಾಗರಿಕರನ್ನ ದೌರ್ಜನ್ಯ ಮಾಡಬೇಕು, ಅವರು ಹೆಂಡತಿ ಮಕ್ಕಳುಗಳು ಚೆನ್ನಾಗಿರ್ಬೇಕು ಅನ್ನೋದು. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ MP ಇರ್ಬೋದು, MLA ಇರ್ಬೋದು, ಅವ್ರು ಯಾರೇ ಆಗಿದ್ರು ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಯಾರಾದ್ರೂ ಉಡಾಫೆ, ಉದ್ದಟತನ, ದಾರ್ಷ್ಯ, ದರ್ಪತನದಲ್ಲಿ ಮಾತಾಡೋದೇ ಆದ್ರೆ ನಮ್ ಗಮನಕ್ಕೆ ಬಂದ್ರೆ ನಾವ್ ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ. ಯಾಕೆಂದ್ರೆ ಈ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ನಮ್ಗೆ, ಮಿಕ್ಕಿದೆಲ್ಲವೂ ಕೊಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ, ಹೊರತು ಇನ್ಯಾವುದೇ ವ್ಯಕ್ತಿ ನಮ್ಗಲ್ಲ. ಹಂಗಾಗಿ ಅವ್ರು ಎಷ್ಟೇ ದೊಡ್ಡ ಪ್ರಭಾವಿಯಾಗಿದ್ರು ಅದು ಅವ್ರ ಮನೆಗಷ್ಟೇ. ಬಾಬಾ ಸಾಹೇಬ್ ಮುಂದೆ, ಸಂವಿಧಾನದ ಮುಂದೆ ಅವನೊಬ್ಬ ನಾಗರಿಕ ಅಷ್ಟೇ. ಗೌರವಯುತವಾಗಿ ನಡ್ಕೊಳ್ಳೋದನ್ನ ಎಲ್ಲರೂ ಕಲಿಬೇಕಾಗುತ್ತೆ ಅಂತ ನಾನು ಈ ಮೂಲಕ ಇಷ್ಟಪಡ್ತೀನಿ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಈಚ್ ಎನಿ ಇರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟಿ ಆರ್ ಎನಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್. ಯಾರು ಅಸಾಮಾನ್ಯರು ಯಾರು ಇಲ್ಲ, ದೊಡ್ಡವರು ಇಲ್ಲ, ಚಿಕ್ಕವರು ಇಲ್ಲ. ಅವರು ಪ್ರೆಸ್ ಮೀಟ್ ಕರೆದು ಪ್ರೈಮ್ ಮಿನಿಸ್ಟರ್ ಬಿಡಿ, ಅವರು ಏನು ಮಾತೇ ಇಲ್ಲದ ಮಾತು ಬರುವ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಇರ್ತಕ್ಕಂಥವ್ರು ಪ್ರೆಸ್ ಅಡ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಮಣಿಪುರದಲ್ಲಿ ಅಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮಣಿಪುರ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಇಂಡಿಯಾ. ಬೇರೆ ವಿಚಾರಗಳಿಗೆ ಇವ್ರು ಮಾತಾಡ್ತಾರೆ ಗಂಟೆಗಟ್ಟಲೆ, ಹೊರದೇಶಗಳಿಗೆ ಹೋಗಿ ಮಾತಾಡ್ತೀರಿ. ಇಲ್ಲಿ ದೇಶದ ವಿಚಾರದ ಬಗ್ಗೆ ಯಾಕೆ ಮಾತಾಡಲ್ಲ? ಮಾನ್ಯ ನರೇಂದ್ರ ಮೋದಿ ಅವರೇ, ಪ್ರಧಾನಮಂತ್ರಿಗಳೇ, ನಾವು ಆ ಹುದ್ದೆಗೆ ಗೌರವ ಕೊಟ್ಟು ಹೇಳ್ತಾ ಇದೀವಿ. ನಿಮ್ಗೆ ಇಫ್ ಯಾವ ರಿಯಲ್ ನೀವೇ ಹೋಗಿ ಬಾಬಾ ಸಾಹೇಬ್ ಮುಂದೆ ನಮಸ್ಕಾರ ಮಾಡ್ತೀರಾ. ಸಂವಿಧಾನ ಇದ್ದದಕ್ಕೆ ನಾನು ಚಾಯ್ ಮಾರವನು ಪ್ರೈಮ್ ಮಿನಿಸ್ಟರ್ ಅದೇ ಅಂತ ಹೇಳ್ತೀರಿ. ನಿಮಗೆ ನಿಜವಾಗ್ಲೂ ಆ ಕಾಳಜಿ ಹೃದಯಪೂರ್ವಕವಾಗಿ ಇದ್ದದ್ದೇ ಆಗಿದ್ರೆ, ನಿಜವೇ ಆಗಿದ್ರೆ, ನೀವು ಅಮಿತ್ ಶಾ ಅವ್ರನ್ನ ರಾಜೀನಾಮೆ ತಗೊಂಡು ಅವ್ರ ಪರಿವರ್ತನೆ ಆದ್ಮೇಲೆ ಬೇಕಾದ್ರೆ ಮತ್ತೆ ನೀವು ತಗೊಳ್ಳಿ. ಈ ಕೂಡಲೇ ಮಿಸ್ಟರ್ ಅಮಿತ್ ಶಾ, ಏನೋ ಅಮಿತ್ ಬಾಯ್ ಅನಿಲ್ ಚಂದ್ರ ಅಮಿತ್ ಶಾ ಅವರೇ, ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ ಆನ್ ದ ಬೇಸ್ಡ್ ಆನ್ ಮೊರಾಲಿಟಿ. ಯಾಕಂದ್ರೆ ಕೋಟ್ಯಾಂತರ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೀವು ರಾಜೀನಾಮೆ ಅಟ್ಲೀಸ್ಟ್ ಒಂದು ಕ್ಷಮೆ ಕೇಳಬಹುದಾಗಿತ್ತಲ್ಲ. ಅಲ್ಲಿಗೆ ನೀವು ಪಾಕಿಸ್ತಾನಕ್ಕೆ ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ಬಾಂಗ್ಲಾದೇಶಕ್ಕೆ ಹೋಮ್ ಮಿನಿಸ್ಟರ್. ನೀವು ಭಾರತ ದೇಶದ ನಾಗರಿಕರು ನಿಮ್ಮ ವಿರುದ್ಧ ದಂಗೆ ಇದ್ರೆ ನೀವು ಏನು ಮಾತಾಡಲ್ಲ ಅಂತ ಹೇಳಿದ್ರೆ ಯು ಆರ್ ಎ ಅನ್ಫಿಟ್ ಟು ಬಿ ಕಂಟಿನ್ಯೂ ಆಸ್ ಎ ಹೋಮ್ ಅಫೇರ್ ಮಿನಿಸ್ಟರ್. ಥ್ಯಾಂಕ್ ಯು. ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಅಂತೀವಿ. ರತ್ನ ಅಂಬೇಡ್ಕರ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಅಂಬೇಡ್ಕರ್ ವಿಶ್ವಜ್ಞಾನಿ ಅಂಬೇಡ್ಕರ್ ಅಂಬೇಡ್ಕರ್ ವಿಶ್ವಜ್ಞಾನಿ ಅಂಬೇಡ್ಕರ್ ಅಂಬೇಡ್ಕರ್ ಮಹಾಮಾನವತಾವಾದಿ ಅಂಬೇಡ್ಕರ್ ಅಂಬೇಡ್ಕರ್ ಮಹಾಮಾನವತಾವಾದಿ ಅಂಬೇಡ್ಕರ್ ಅಂಬೇಡ್ಕರ್ ಭಾರತ ರತ್ನ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.